ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಧಿಕೃತವಾಗಿ ಏನಂತಂದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಈಗ ಏನಂತಂದ್ರೆ ನಾಮಪತ್ರವನ್ನು ಸಲ್ಲಿಸಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಹೊರಗೆ ಬರ್ತಾ ಇದ್ದಾರೆ. ಸರ್ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಸರ್, ಏನು ಓಡಾಡ್ತಾ ಇದ್ದೀವಿ. ಈಗಾಗಲೇ ಅರ್ಧ ಚುನಾವಣೆ ಮುಗಿದಿದೆ. ಇವತ್ತು ನಾಮಪತ್ರ ಸಲ್ಲಿಸಿದ್ದೀವಿ. ಇನ್ನೇನಿದ್ರು ಜನರ ಆಶೀರ್ವಾದ ಮಾಡ್ಬೇಕಷ್ಟೇ. ಏನಿಲ್ಲ, ಈಗ ಏನಂತಂದ್ರೆ ಯಾವ ವಿಚಾರವನ್ನ ಜನರ ಮುಂದಿಡ್ತಾ ಇದ್ದೀರಿ? ಯಾಕಂದ್ರೆ ಬಹಳಷ್ಟು ಸೈಲೆಂಟ್ ಆಗಿದ್ಕೊಂಡು ಪ್ರಚಾರ ಮಾಡ್ತಾ ಇದ್ದೀರಿ. ನಿಮ್ಮ ಸೈಲೆಂಟ್ ಏನಿದೆ ಅದು ಬಹಳಷ್ಟು ಜನರಿಗೆ ನಡುಕ ಹುಟ್ಟಿಸ್ತಾ ಇದೆ. ಏನು ಸೈಲೆಂಟ್ ಅಸ್ತ್ರ ಅಂತ ಇದು? ಚುನಾವಣೆ ಸೈಲೆಂಟ್ ಇರಬೇಕು, ಅಬ್ಬರ ಇರಬಾರ್ದು. ಶಾಂತ ರೀತಿಯಿಂದ ಚುನಾವಣೆ ಇರಬೇಕು. ಜನ ಅದನ್ನು ಲೈಕ್ ಮಾಡ್ತಾರೆ. ಇವತ್ತು ನಾವು ಕೂಡ ಜನರನ್ನ ಕೂಡಿಸಬಹುದಿತ್ತು, ಯಾರ ಕೂಡಿಸ್ಲಿಕ್ಕೆ ಹೋಗಿಲ್ಲ. ಸೊ ಅದು ಒಂಥರ ಜನರ ಅದನ್ನು ಕೂಡ ಲೈಕ್ ಮಾಡ್ತಾರೆ. ಸರ್, ಈಗ ಮೊದಲನೇದಾಗಿ ಯಾವ್ಯಾವ ವಿಚಾರವನ್ನ ಮುಂದಿಟ್ಕೊಂಡು ಪ್ರಚಾರ ಮಾಡ್ತಾ ಇದ್ದೀವಿ? ನೋಡಿ, ಕಾಂಗ್ರೆಸ್ ಪಕ್ಷ 50 ವರ್ಷಗಳಲ್ಲಿ ಮಾಡಿರುವಂಥ ಸಾಧನೆಗಳು, ಸಿದ್ದರಾಮಯ್ಯ ಸರ್ಕಾರದ ಸಾಧನೆಗಳು, ನಾವು ಜಿಲ್ಲೆಗೆ ಕೊಟ್ಟಿರುವಂಥ ಕೊಡುಗೆಗಳು, ಗ್ಯಾರಂಟಿಗಳು ಸುಮಾರು ಇದೆ. ಸುಮಾರು ಅದೇ ರೀತಿ ನಾವು ಮಾಡಿದಂಥ ಕಾರ್ಯಗಳು ಜನರನ್ನ ಆಕರ್ಷಣೆ ಮಾಡಲಿಕ್ಕೆ ಸಾಕಷ್ಟು ಅಂಶಗಳಿದೆ. ಸರ್, ಏನು ಲೀಡ್, ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಿ ಸರ್? ಲೀಡ್ ಅಂತ ಹೇಳಲಿಕ್ಕಾಗಲ್ಲ, ಜನ ಹೆಂಗೆ ಆಶೀರ್ವಾದ ಅಂತ ಹೇಳಲಿಕ್ಕಾಗಲ್ಲ. ಅದು ಗೆಲ್ಲೋದು ಮಾತ್ರ ವಿಶ್ವಾಸ ನಮಗಿದೆ. ಸರ್, ಕೆಲವೊಬ್ಬರು ಏನಂತಂದ್ರೆ ಕೆಲವೊಂದು ರಾಯಬಾಗ ಮತ್ತು ಕುಡ್ಚಿಯಲ್ಲಿ ಕೆಲವು ಏನು ವ್ಯಕ್ತಿಗಳಿದ್ದಾರೆ, ಅವರು ಒಂದಿಷ್ಟು ಏನಂತಂದ್ರೆ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು, ಕೆಟ್ಟ ಶಬ್ದಗಳನ್ನು, ಅವ್ರಿಗೆ ಏನು ಉತ್ತರ ಕೊಡ್ತೀರಿ ಅಂತ? ಏನು ಉತ್ತರ ಜನನ ಉತ್ತರ ಕೊಡ್ತಾರೆ ಅವ್ರಿಗೆ. ಏನು ನಾವೇನು ಹೇಳಲಿಕ್ಕಾಗಲ್ಲ, ಜನ ಉತ್ತರ ಕೊಡ್ತಾರೆ ಅವ್ರಿಗೆ. ಓಕೆ, ಇದಿಷ್ಟು ಏನಂತಂದ್ರೆ ಸತೀಶ್ ಜಾರಕಿಹೊಳಿ ಅವರ ಮಾತು. ಕ್ಯಾಮ್ರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.